ಗುರುಭ್ಯೋ ನಮಃ ಹರಿ ಓಂ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೂ ಅನ್ನ ಬೇಕು, ದೇಹಕ್ಕೆ ಶಕ್ತಿ ಬರಬೇಕಾದ್ರೂ ಅನ್ನ ಬೇಕು. ಅಷ್ಟೇ ಯಾಕೆ, ಹುಟ್ಟಿದ ಮಗುಗೆ ತಾಯಿ ತನ್ನ ಎದೆ ಹಾಲು ಉಣಿಸ್ಬೇಕಾದ್ರೂ ತಾಯಿ ಅನ್ನ ತಿಂದ್ರೆ ತಾನೇ ಮಗು ಹಾಲು ಬರ್ತಕ್ಕಂಥದ್ದು. ಆದರೆ ಅಂತಹ ಅನ್ನವನ್ನು ಬೆಳೀತಕ್ಕಂತಹ ರೈತರಿಗೆ ಸಂಕಷ್ಟ ಆದಾಗ ಎಲ್ಲರೂ ಜೊತೆ ನಿಲ್ಲಬೇಕಾದ್ದು ಅದು ಧರ್ಮ, ಅದು ಮಾನವ ಧರ್ಮ. ಜೈ ಜವಾನ್ ಜೈ ಕಿಸಾನ್, ಇದು ನಿಮ್ಮ ಆನಂದ್ ಗುರೂಜಿಯವರ ಮಹಾಮಂತ್ರ. ರೈತರಿಗಾಗಿ ಯೋಧರಿಗಾಗಿ ನಿತ್ಯ ನಿರಂತರ ಹೋರಾಟದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ. ಇದು ಇವತ್ತು ನಿನ್ನೆದಲ್ಲ, ಪ್ರಾರಂಭದಿಂದ. ಜೊತೆಗೆ ಪ್ರತಿನಿತ್ಯದ ನನ್ನ ಕಾರ್ಯಕ್ರಮದಲ್ಲೂ ಇದ್ರ ಬಗ್ಗೆನೇ ಮಾತಾಡ್ತಿರ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಹಳ ವಿಶೇಷವಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವರ ವತಿಯಿಂದ ಈಗಾಗಲೇ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂತಹ ಶಿಡ್ಲಘಟ್ಟ ಸುತ್ತಮುತ್ತಿರ್ತಕ್ಕಂತಹ ಸಾಕಷ್ಟು ಜನ ರೈತ ಬಾಂಧವರು, ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿರ್ತಕ್ಕಂತಹ 13 ಹಳ್ಳಿಗಳು, 2823 ಎಕರೆ. ಅಬ್ಬಬ್ಬ, ಬಹಳ ಸಂಕಟ ಆಗತ್ತೆ. ಇಲ್ಲಿ ನಾಳೆ ದಿವಸ ಏನಾದ್ರು JCB ಗರ್ಜನೆ ಮಾಡಿದ್ರೆ ಅಥವಾ ಕೈಗಾರಿಕೋದ್ಯಮ ತಲೆ ಎತ್ತಿ ನಿಂತರೆ ಆ ತಾಯಿ, ಆ ಭೂತಾಯಿಗೆ, ಭೂ ಮಹಾಲಕ್ಷ್ಮಿಗೆ ಅನ್ನವನ್ನು ಬೆಳೀತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ಒಳ್ಳೆಯ ಭೂಮಿಗೆ ಯಾವಾಗ JCBನೋ ಅಥವಾ ಮತ್ತೊಂದೋ ಮಗದೊಂದೋ ಉಪಕರಣಗಳು ಬಂದು ಆ ಗರ್ಭವನ್ನು ತೋಡುವಾಗ ಅರ್ಥ ಮಾಡ್ಕೊಳ್ಬೇಕು, ನಾಳೆ ನಮಗೆ ಅನ್ನಕ್ಕೆ ಏನ್ ಬಾಧೆ ಅನ್ನೋದು. ಕೈಗಾರಿಕೋದ್ಯಮಕ್ಕೆ ಅಂತಿರ್ತಕ್ಕಂಥ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಲ್ಲ. ಹಾಗಂತ ರೈತ ಸ್ವಾದಿಷ್ಟವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಆ ಭೂಮಿಯನ್ನ ನಂಬಿ ತನ್ನ ಶ್ರಮದಿಂದ ಬೆಳೆದಂತಹ ಬೆಳೆಗಳನ್ನು, ಅದನ್ನು ಶಿಡ್ಲಘಟ್ಟ ಈ ಭಾಗದಲ್ಲಿ ಅರ್ಥಪೂರ್ಣವಾದಂತಹ ಬೆಳೆ ಬೆಳೀತಕ್ಕಂತಹ ರೈತ ಬಂದವರು ಇವತ್ತಿಗೂ ಇದ್ದಾರೆ. ಅಂತಹ ರೈತರ ಭೂಮಿಗಳನ್ನ ಕಬಳಿಸುವಂತಹ ಒಂದು ಕಾಯಕಕ್ಕೆ ಮುಂದಾಗುವಂತಹ ಘನ ಸರ್ಕಾರ ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಈಗಾಗಲೇ ಸಾಕಷ್ಟು ಜನ ರೈತ ಬಾಂಧವರು ತಮ್ಮ ಕಾಯಕವನ್ನು ಮರೆತು ಹೋರಾಟದ ಮುಂಚೂಣಿಯಲ್ಲಿ ಹೋರಾಟದಲ್ಲಿ ನಿಂತು ಸಾಕಷ್ಟು ದಿನಗಳೇ ಕಳೀತು. ಆದರೂ ನ್ಯಾಯ ಸಿಗಲಿಲ್ಲ. ಆದರೆ ಈಗ ರೈತ ಪಡೆ ಅದ್ಭುತವಾದಂತಹ ಒಂದು ರ್ಯಾಲಿ ಮಾಡ್ತಾ ಇದೆ. ಈ ರ್ಯಾಲಿ ಮಾಡ್ಲಿಕ್ಕೆ ಮಾಡ್ತಕ್ಕಂತಹದ್ರ ಉದ್ದೇಶ ಸಹಿತ ತಮ್ಮ ಭೂಮಿಯನ್ನ ತಾವು ಉಳಿಸ್ಕೊಳ್ಳಿಕ್ಕೋಸ್ಕರ. ರೈತ ಬೆಳೀತಕ್ಕಂಥ ಬೆಳೆ ನಾಳೆ ಪ್ರತಿಯೊಬ್ಬರ ಹಸಿವು ನೀಗಿಸುವುದು. ಕೈಗಾರಿಕೋದ್ಯಮದಲ್ಲಿ ಬೆಳೀತಕ್ಕಂತಹ ಅಥವಾ ಅಲ್ಲಿ ತಯಾರಾಗ್ತಕ್ಕಂಥ ಪದಾರ್ಥಗಳು ಹೊಟ್ಟೆ ತುಂಬೋದಲ್ಲ. ಹೊಟ್ಟೆ ತುಂಬೋದು ಯಾವುದು? ಅನ್ನ ಪ್ರಸಾದ. ಅಂತಹ ಅನ್ನವನ್ನ ಬೆಳೀತಕ್ಕಂತಹ ರೈತನಿಗೆ ಸಂಕಷ್ಟ ಆದ್ರೆ ಇಡೀ ರಾಜ್ಯವೇ ದಂಗೆ ಎದ್ದೇಳುತ್ತೆ. ಯಾಕೆಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಯಾರೋ ಒಂದಷ್ಟು ಜನಗಳ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಕೈಗಾರಿಕೋದ್ಯಮಕ್ಕೆ ಇಂಥ ಫಲವತ್ತಾದಂತಹ ಭೂಮಿಯನ್ನು ನೀವು ಕೊಡೋದಾದ್ರೆ ಆ ಭೂಮಿಯನ್ನು ನಂಬಿ ಬದುಕಿರ್ತಕ್ಕಂಥ ರೈತರಿಗೆ ನೀವು ಹಗ್ಗ ಕೊಡೋದೇ ಒಳ್ಳೇದು. ಯಾಕೆಂದ್ರೆ ಅವ್ರ ಜೀವನ ಎಲ್ಲಿಗೆ ಹೋಗ್ಬೇಕು, ಅಥವಾ ಆ ಕ್ಷಣಕ್ಕೆ ಕೊಡ್ತಕ್ಕಂಥ ಒಂದಷ್ಟು ಮೌಲ್ಯ ಹಣ ಅವತ್ತಿಗೆ ಮುಗಿದು ಹೋಗುತ್ತೆ. ನಾಳೆ ಆತನ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಹೇಗೆ? ಅದಕ್ಕಿಂತ ಬಹಳ ಮುಖ್ಯ, ಹಸಿದಾಗ ಅನ್ನನೇ ತಿನ್ಬೇಕು. ನಾವು ಉಪಕರಣಗಳು ತಿನ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ಘನ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ನ್ಯಾಯಬದ್ಧವಾದಂತಹ ನಿಲುವು ತೀರ್ಮಾನ ತಂದುಕೊಂಡು ರೈತರ ಮುಖದಲ್ಲಿ ಒಂದು ಮಂದಹಾಸವನ್ನು ತರುವಂತಹ ಕಾಯಕ ನಮ್ಮ ಘನ ಸರ್ಕಾರ ಮಾಡಬೇಕಾಗಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಆದರೆ ನಡೀತಕ್ಕಂತಹ ದಿನಾಂಕ 5/6/2026 ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಧರಣಿ ಸತ್ಯಾಗ್ರಹ ಸ್ಥಳದಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು ಬೈಕ್ ರ್ಯಾಲಿ. ಅವತ್ತು ಈ ನಿಮ್ಮ ಆನಂದ್ ಗುರೂಜಿಯವರು ಸಹಿತ ಒಂದು ಬುಲೆಟ್ ತರ್ತಾ ಇದ್ದಾರೆ. ಆನಂದ್ ಗುರೂಜಿಯವರು ನಿಮ್ಮೊಂದಿಗೆ ಬುಲೆಟ್ ಅಲ್ಲೇ ಬರೋದು, ಬರ್ಬೇಕಾದ್ರೆ ಹಸಿರು ವಸ್ತ್ರವನ್ನೇ ಮೈ ಮೇಲೆ ಧರಿಸೋದು. ಯಾಕೆಂದ್ರೆ ರೈತರ ಪರ ನಿಲ್ಲೋದು ಆನಂದ್ ಗುರೂಜಿಯವರು. ಅದು ನಾನು ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ನನ್ನ ಆರಾಧ್ಯ ದೇವತೆಯನ್ನ ಲಕ್ಷ್ಮೀ ಬೋರಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ, ಹಾಗೆ ಇಲ್ಲಿ ಬಂದಿರತಕ್ಕಂಥ ಈ ನನ್ನ ರೈತ ಅಣ್ಣ ತಮ್ಮಂದಿರ ಸಮ್ಮುಖದಲ್ಲಿ ಶುಕ್ರವಾರ ನಡೀತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬೈಕ್ ರ್ಯಾಲಿಯಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರು ಇರ್ತಾರೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.